ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 17/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯಾವಾಗ ಈ ಭಾರತವು ಸ್ವರ್ಗವಾಗಿತ್ತೋ ಆಗ ನೀವು ಸಂಪೂರ್ಣ ಪ್ರಕಾಶತೆಯಲ್ಲಿದ್ದಿರಿ. ಈಗ ಅಂಧಕಾರವಿದೆ, ಪುನಃ ಬೆಳಕಿನೆಡೆಗೆ ನಡೆಯಿರಿ. ಬಾಬಾ ಏನು ಹೇಳಿದರು? ಪ್ರಕಾಶತೆಯಲ್ಲಿದ್ರಿ ಅಂತ ಹೇಳಿದರು. ಅಂದರೆ ಸ್ವರ್ಗದಲ್ಲಿ ಏನಿರ್ತತೆ, ಎಲ್ಲರೂ ಜ್ಞಾನ ಸ್ವರೂಪರಾಗಿದ್ದರು, ಎಲ್ಲರೂ ಒಬ್ರಿಗೊಬ್ರು ಸುಖ ಕೊಡ್ತಾಯಿದ್ರು. ಈಗ ಏನು ಅಜ್ಞಾನದ ಕತ್ತಲಿದೆ, ಮತ್ತೆ ಜ್ಞಾನದ ಬೆಳಕಿನ ಕಡೆಗೆ ನಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ತಂದೆಯು ತಮ್ಮ ಮಕ್ಕಳಿಗೆ ಯಾವ ಒಂದು ಕಥೆಯನ್ನು ತಿಳಿಸಲು ಬಂದಿದ್ದಾರೆ? ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ನೀವು ಮೊಟ್ಟಮೊದಲ ಜನ್ಮದಲ್ಲಿದ್ದಾಗ ಒಂದೇ ದೈವಿ ಧರ್ಮವಿತ್ತು, ಮತ್ತು ನೀವೇ 2 ಯುಗಗಳ ನಂತರ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸಿದ್ದೀರಿ, ಭಕ್ತಿಯನ್ನು ಆರಂಭಿಸಿದ್ದೀರಿ. ಈಗ ನಿಮ್ಮದು ಇದು ಅಂತಿಮದಲ್ಲಿಯೂ ಅಂತಿಮ ಜನ್ಮವಾಗಿದೆ. ದುಃಖಹರ್ತ ಸುಖಕರ್ತ ಬನ್ನಿ ಎಂದು ನೀವೇ ಕರೆದಿರಿ, ಆದ್ದರಿಂದ ನಾನೀಗ ಬಂದಿದ್ದೇನೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ 4 ಯುಗಗಳ ಜ್ಞಾನ ಕೊಡ್ತಾರೆ ಬಾಬಾ. ಅಂದರೆ ಯಾವ ಯುಗದಲ್ಲಿ ಎಂಥ ಜೀವನ ಇತ್ತು, ಅಂಥ ಜೀವನ ಇರೋಕ್ಕೆ ಅಲ್ಲಿ ನಮಗೇನಿತ್ತು, ಈಗ ನಾವು ಆ ಜೀವನ ಬೇಕು ಅಂದರೆ ಮತ್ತೆ ನಾವೇನು ಪಡಿಬೇಕು, ಇದೆಲ್ಲ ಜ್ಞಾನ ಇದರಿಂದ ತಿಳಿತತ್ತೆ. ಅಂದರೆ ಸತ್ಯಯುಗದಲ್ಲಿ ದೈವಿ ಧರ್ಮದ ರಾಜ್ಯ ಇತ್ತು, ಅಲ್ಲಿ ಧರ್ಮ ಇರೋದಕ್ಕೆ ಸುಖ ಇತ್ತು. ಈಗ ನಮಗೆ ಅಧರ್ಮ ಇರೋದಕ್ಕೆ ದುಃಖ ಐತೆ. ಮತ್ತೆ ತಂದೆ ಬಂದಿದ್ದಾರೆ ನಮಗೆ ಮತ್ತೆ ಆ ಜಗತ್ತಿಗೆ ಕರ್ಕೊಂಡು ಹೋಗೋಕ್ಕೆ. ಗೀತೆ: ಇಂದು ಅಂಧಕಾರದಲ್ಲಿ ಮನುಷ್ಯರು ಅಲೆದಾಡುತ್ತಿದ್ದಾರೆ. ಓಂ ಶಾಂತಿ. ನೀವು ಮಕ್ಕಳಿಗೆ ತಿಳಿದಿದೆ, ಈಗ ಇದು ಕಲಿಯುಗಿ ಪ್ರಪಂಚವಾಗಿದೆ, ಎಲ್ಲರೂ ಅಂಧಕಾರದಲ್ಲಿದ್ದಾರೆ. ಮೊದಲು ಭಾರತವು ಸ್ವರ್ಗವಾಗಿದ್ದಾಗ ಪ್ರಕಾಶತೆಯಲ್ಲಿದ್ದರು. ಇದೇ ಭಾರತವಾಸಿಗಳು ಯಾರು ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರು ಮೂಲತಃ ದೇವಿ ದೇವತೆಗಳಾಗಿದ್ದರು. ಭಾರತದಲ್ಲಿ ಸ್ವರ್ಗವಾಸಿಗಳಾಗಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ, ಒಂದೇ ಧರ್ಮವಿತ್ತು. ಸ್ವರ್ಗ, ವೈಕುಂಠ, ಬಹಿಷ್ಠ, ಹೆವೆನ್ ಇವೆಲ್ಲವೂ ಭಾರತದ ಹೆಸರುಗಳಾಗಿದ್ದವು. ಭಾರತವು ಪವಿತ್ರ ಮತ್ತು ಪ್ರಾಚೀನ ಧನವಂತವಾಗಿತ್ತು. ಈಗಂತೂ ಭಾರತವು ಕಂಗಾಲಾಗಿದೆ, ಏಕೆಂದರೆ ಈಗ ಕಲಿಯುಗವಾಗಿದೆ. ಯಾಕೆ ಕಂಗಾಲಾಗುತ್ತೆ ಅಂದರೆ ಪಾಪದ ಜಗತ್ತು. ನಿಮಗೆ ತಿಳಿದಿದೆ, ನಾವು ಅಂಧಕಾರದಲ್ಲಿದ್ದೇವೆ, ಸ್ವರ್ಗದಲ್ಲಿದ್ದಾಗ ಪ್ರಕಾಶತೆಯಲ್ಲಿದ್ದೆವು. ಸ್ವರ್ಗದ ರಾಜರಾಜೇಶ್ವರ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮೀನಾರಾಯಣರಾಗಿದ್ದರು. ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ. ತಂದೆಯಿಂದಲೇ ನೀವು ಸುಖದ ಆಸ್ತಿಯನ್ನು ಪಡೆಯಬೇಕಾಗಿದೆ, ಅದಕ್ಕೆ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ಜೀವನ್ಮುಕ್ತಿ ಅಂದರೆ ಅಲ್ಲಿ ಜೀವನ ಹೆಂಗಿರ್ತದೆ, ಯಾವ ಬಂಧನ ಇರಲ್ಲ, ಕಾಯಿಲೆಗಳ ಬಂಧನ ಇರಲ್ಲ, ಸಂಬಂಧಗಳಲ್ಲಿ ದುಃಖದ ಬಂಧನಗಳಿರಲ್ಲ, ವಸ್ತುಗಳಲ್ಲಿ ಅಪ್ರಾಪ್ತಿಯ ಬಂಧನ ಇರಲ್ಲ. ಜೀವನ ಮುಕ್ತಿಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. ಈಗಂತೂ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ವಿಶೇಷವಾಗಿ ಭಾರತ ಹಾಗೂ ಇಡೀ ಪ್ರಪಂಚವೇ ರಾವಣನ ಬಂಧನದಲ್ಲಿ ಶೋಕವಾಟಿಕೆಯಲ್ಲಿದೆ. ರಾವಣನು ಕೇವಲ ಲಂಕೆಯಲ್ಲಿದ್ದನು ಮತ್ತು ರಾಮನು ಭಾರತದಲ್ಲಿದ್ದನು. ರಾವಣನು ಬಂದು ಸೀತೆಯನ್ನು ಅಪಹರಿಸಿದನು ಎಂದಲ್ಲ, ಇವೆಲ್ಲ ದಂತಕಥೆಗಳಾಗಿವೆ. ಬಾಬಾ ಏನು ಹೇಳಿದರು? ಕಥೆಗಳವು ನಿಜವಾಗಿ ನಡೆದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ರಾಮ, ಕೃಷ್ಣ ಇವರು ದೇವತೆಗಳು. ಯಾವಾಗ ಜನ್ಮ ತಗೊಂಡ್ರು? ದೇವತೆಗಳ ಜಗತ್ತು ಅಂದರೆ ಸತ್ಯಯುಗ, ತ್ರೇತಾಯುಗ, ಸ್ವರ್ಗದಲ್ಲಿ ಜನ್ಮ ತಗೊಂಡ್ರು. ಆ ದೈವಶಕ್ತಿ ತುಂಬಿದ ಜಗತ್ತಿನಲ್ಲಿ ಅಸುರಿ ಗುಣವುಳ್ಳವರು ಜನ್ಮ ತಗೊಳ್ಳಲ್ಲ. ಅಂದರೆ ರಾಮ ಇದ್ದಲ್ಲಿ ರಾವಣ ಇರಲ್ಲ. ಅಂದರೆ ಈಗ ನೋಡ್ರಿ, ಇದೆಲ್ಲ ವಿನಾಶ ಆಗ್ತೈತೆ. ಆಮೇಲೆ ಬಾಬಾ ಏನು ಮಾಡ್ತಾರೆ, ದೈವಶಕ್ತಿ 100% ದೈವಶಕ್ತಿ ತುಂಬ್ತಾರೆ ಈ ಭೂಮಿಗೆ. ಈಗ ಇದೆಲ್ಲ ಆತ್ಮಗಳೆಲ್ಲ ಎಲ್ಲಿ ಹೋಗಿರ್ತೀವಿ, ಮೇಲೆ ಪರಂಧಾಮದಾಗಿರ್ತೀವಿ. ಆದರೆ ಆ ದೈವಶಕ್ತಿ 100% ದೈವಶಕ್ತಿ ತುಂಬಿದ ಭೂಮಿ ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ದೈವಶಕ್ತಿ ತುಂಬಿದವ್ರನ್ನ ಮಾತ್ರ ಆಕರ್ಷಣೆ ಮಾಡ್ತತೆ. ಈಗ ನೀವು ಅಯಸ್ಕಾಂತದ ಮುಂದೆ ₹1,00,00,000 ವಜ್ರನಿಟ್ಟರೆ ಆಕರ್ಷಣೆ ಮಾಡಲ್ಲ, ಕಬ್ಬಿಣನ ಮಾತ್ರ ಆಕರ್ಷಣೆ ಮಾಡ್ತದೆ. ಅದರಂಗೆ ಆ ದೈವಶಕ್ತಿ ತುಂಬಿದ ಭೂಮಿ ರಾಮ, ಸೀತೆ, ಲಕ್ಷ್ಮೀನಾರಾಯಣರನ್ನ ಮಾತ್ರ ಅಷ್ಟು ದೈವಶಕ್ತಿ ಇರೋರನ್ನ ಮಾತ್ರ ಆಕರ್ಷಣೆ ಮಾಡ್ತದೆ. ಅಲ್ಲಿ ರಾಮ ಇದ್ದಲ್ಲಿ ರಾವಣ ಇರಲ್ಲ. ಇವರು
ಏನೆಲ್ಲ ಕತೆ ಬರೆದಿಟ್ಬಿಟ್ಟಾರೆ. ಆ ಕತೆ ಆಗಲಿ ಯಾಕೆ ಬಂತು, ಈಗ ಆತ್ಮರೂಪಿ ಸೀತೆ ದುಃಖದಲ್ಲಿದ್ದಾಳೆ. ಎಲ್ಲ ಆತ್ಮಗಳು ದುಃಖದಲ್ಲಿದ್ದಾವೆ. ಈ ಆತ್ಮರೂಪಿ ಸೀತೆ ದುಃಖದಲ್ಲಿದ್ದಾಳೆ. ಈಗ ಹೃದಯರಾಮ ಬಂದಿದ್ದಾನೆ. ಈ ರಾವಣನ ಜೈಲಿನಲ್ಲಿದ್ದಾಳೆ ಸೀತೆ, ಅಂದರೆ ಪಂಚವಿಕಾರ ಅನ್ನೋ ಜೈಲಿನಲ್ಲಿ. ಈಗ ಈ ರಾವಣನಿಂದ ಬಿಡಿಸಿ ಹೃದಯರಾಮ ಎಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಬಂದಾನೆ, ಸತ್ಯಯುಗ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಾನೆ. ಈಗ ಬ್ರಿಡ್ಜ್ ಅಲ್ಲಿ ಏನು ಮಾಡಿದರು, ರಾಮ ಬ್ರಿಡ್ಜ್ ಕಟ್ಟಿದ. ಯಾವುದಕ್ಕೆ, ಲಂಕೆಗಂತ ಬರ್ತಾರೆ. ಇಲ್ಲಿ ಹೃದಯರಾಮ ಯಾವುದಕ್ಕೆ ಕಟ್ತಾನೆ, ಸತ್ಯಯುಗಕ್ಕೆ. ಮತ್ತು ನೋಡ್ರಿ ಅಲ್ಲಿ ಏನು ಬರೆದ್ರು, ವಾನರ ಸೈನ್ಯನ ಜೊತೆ ಸೇರ್ಕೊಂಡು ರಾಮ ಕಟ್ಟಿದ ಬ್ರಿಡ್ಜು ಅಂತ ಐತೆ. ಆದರೆ ಇಲ್ಲಿ ಈ ಬ್ರಿಡ್ಜ್ ಯಾರನ್ನ ಕರ್ಕೊಂಡು ಕಟ್ಟಿದ, ಹೃದಯರಾಮ. ಅಂದರೆ ಅಲ್ಲಿ ಯಾಕೆ ವಾನರನ್ನ ತೋರಿಸಿದ್ರು, ಇಲ್ಲಿ ನಾವು ಮಂಗಬುದ್ಧಿವು ಅಂತ ಹೇಳ್ತಾರೆ ಬಾಬಾ. ಇಂಥ ಶ್ರೇಷ್ಠ ತಂದೆ ಬಂದರೂ ಕೂಡ ಮನಸ್ಸು ಮೋಹ, ಜಗತ್ತಿನಲ್ಲೇ ಮೋಹ, ಸರಿ ಪುರುಷಾರ್ಥ ಮಾಡಲ್ಲ. ಅಂದರೆ ಮಂಗಬುದ್ಧಿವು ಅಂತಿರ್ತಾರೆ ಬಾಬಾ. ಇಂಥ ಮಂಗುಗಳನ್ನ ಕಟ್ಟಿಕೊಂಡು ಸತ್ಯಕ್ಕೆ ಬ್ರಿಡ್ಜ್ ಕಟ್ಟಿದ ಹೃದಯರಾಮ. ಇದು ಬಾಬಾ ಅವ್ರಿಗೆ ತಪಸ್ಸಿ ಕುಂತಾಗ ಬಾಬಾ ಏನು ಸಾಕ್ಷಾತ್ಕಾರ ಮಾಡಿಸಿದ್ನೋ ಇವ್ರಿಗೇನು ಅರ್ಥ ಆಯ್ತೋ, ಇವ್ರು ಈ ಥರ ಬರೆದಿಟ್ಬಿಟ್ಟಾರೆ. ಅದಕ್ಕೆ ಇದು ಒಂದು ದಂತಕಥೆ ಅಂತ ಬಾಬಾ ಹೇಳ್ತಾರೆ. ಗೀತೆಯು ಮುಖ್ಯವಾಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮತ ಅರ್ಥಾತ್ ಭಗವಂತನು ಭಾರತದಲ್ಲಿ ಉಚ್ಚರಿಸಿರುವುದಾಗಿದೆ. ನೋಡ್ರಿ, ಇದೇ ಮಾತು ಕೇಳಿ ಕೆಲವರು ಸಿಟಿ ಬರ್ತಾರೆ. ಎಲ್ಲ ಕುರುಹುಗಳದವ, ಎಲ್ಲ ಅದಾವ, ಎಷ್ಟು ಜನ್ಮದಿಂದ ನಾವು ಇದು ಮಾಡಿ ಬಂದೀವಿ, ಇವ್ರು ಸುಳ್ಳು ಅಂತ ಹೇಳ್ಬಿಡ್ತಾರಂತ ಸಿಟಿ ಬರ್ತಾರೆ. ಒಂದೇ ವಿಚಾರ ನಡಿಬೇಕು ಬುದ್ಧಿಯಲ್ಲಿ. ಇದೇ ರಾಮಾಯಣ ಮಹಾಭಾರತ ಇದರಂತೆ ನಡೆದೀವಿ. ಆದರೆ ನಾವು ಧರ್ಮ ಇನ್ನೂ ಅಧೋಗತಿಗೆ ಹೋಗ್ತಾ ಐತೆ. ಅಂದರೆ ನಾವೆಲ್ಲೋ ಅಜ್ಞಾನದಲ್ಲಿದ್ದೀವಿ. ಈಗ ಸತ್ಯ ಜ್ಞಾನ ಕೊಡೋಕೆ ಆ ಸುಪ್ರೀಂ ಸೋಲ್ ಅಂತ ಏನು ಕರಿತೀವಲ್ಲ, ಭಗವಂತ ಧರೆಗಿಳಿದಿದ್ದಾರೆ. ಈ ಸತ್ಯ ಜ್ಞಾನನ ಅರಿರಿ, ಸತ್ಯ ಸುಖ ಶಾಂತಿನ ಪಡೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನುಷ್ಯರು ಯಾರದೇ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ದೇಹ ಇರೋರು ಯಾರೂ ಸದ್ಗತಿ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಅವ್ರಿಗೆ ಪಾಪನ ಸುಡೋ ಶಕ್ತಿ ಇಲ್ಲ. ನಿರಾಕಾರನಿಗೆ ಮಾತ್ರ ಪಾಪನ ಸುಡೋ ಶಕ್ತಿ ಇರೋದು. ಸತ್ಯಯುಗದಲ್ಲಿ ಜೀವನ್ಮುಕ್ತ ದೇವಿ ದೇವತೆಗಳಿದ್ದರು. ಯಾರು ಈ ಆಸ್ತಿಯನ್ನು ಕಲಿಯುಗದ ಅಂತ್ಯದಲ್ಲಿ ಪಡೆದಿದ್ದರು. ಭಾರತವಾಸಿಗಳಿಗಿದು ತಿಳಿದೇ ಇಲ್ಲ. ಯಾವುದೇ ಶಾಸ್ತ್ರಗಳಲ್ಲಿಯೂ ಇಲ್ಲ. ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಜ್ಞಾನವಿದೆ. ಸದ್ಗತಿ ಮಾರ್ಗದ ಜ್ಞಾನವು ಮನುಷ್ಯ ಮಾತ್ರರಲ್ಲಿ ಇಲ್ಲವೇ ಇಲ್ಲ. ಎಲ್ಲರೂ ಭಕ್ತಿ ಕಲಿಸುವವರಾಗಿದ್ದಾರೆ. ಶಾಸ್ತ್ರಗಳನ್ನು ಓದಿ ದಾನ ಪುಣ್ಯ ಮಾಡಿ ಎಂದು ಹೇಳುತ್ತಾರೆ. ಈ ಭಕ್ತಿಯು ದ್ವಾಪರದಿಂದ ನಡೆದು ಬರುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಜ್ಞಾನದ ಪ್ರಾರಬ್ಧವಿರುತ್ತದೆ. ಅಲ್ಲಿಯೂ ಈ ಜ್ಞಾನವು ನಡೆದು ಬರುತ್ತದೆ ಎಂದಲ್ಲ. ಭಾರತಕ್ಕೆ ಯಾವ ಆಸ್ತಿ ಇತ್ತೋ ಅದು ತಂದೆಯಿಂದ ಸಂಗಮ ಯುಗದಲ್ಲಿಯೇ ಸಿಕ್ಕಿತು. ಬಾಬಾ ಏನಂದ್ರು, ಬಂಗಾರ ಗುಡ್ಡ, ವಜ್ರದ ಗಣಿ, ಮುತ್ತು ರತ್ನ ಎಲ್ಲ ಹೌದಾ, ಈಗ ತಂದೆ ಇಳಿತಾರಲ್ಲ ಎಲ್ಲದನ್ನ ಸ್ಥಾಪನೆ ಮಾಡಿ ಮತ್ತೆ ತನ್ನ ಮನೆಗೆ ಹೋಗಿ ಕೊಡ್ತಾರೆ. ಭಾರತವಾಸಿಗಳು ಯಾವಾಗ ನರಕವಾಸಿ ಬೇಹದ್ದಿನ ದುಃಖಿಯಾಗಿ ಬಿಡುವರೋ ಆಗ ಏ ಪತಿತ ಪಾವನ ದುಃಖಾರ್ಥ ಸುಖಕರ್ತನೆಂದು ಕರೆಯುತ್ತಾರೆ. ಯಾರ ದುಃಖಾರ್ಥ? ಸರ್ವರ ದುಃಖಾರ್ಥನಾಗಿದ್ದಾರೆ. ಏಕೆಂದರೆ ಮುಖ್ಯವಾಗಿ ಭಾರತ ಹಾಗೂ ಸಾಮಾನ್ಯವಾಗಿ ಇಡೀ ಪ್ರಪಂಚದ ಎಲ್ಲರಲ್ಲಿ ಪಂಚವಿಕಾರಗಳಿವೆ. ತಂದೆಯು ಪತಿತ ಪಾವನನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವು ಕಲ್ಪದ ಸಂಗಮಯುಗದಲ್ಲಿ ಬರುತ್ತೇನೆ, ಸರ್ವರ ಸದ್ಗತಿದಾತನಾಗುತ್ತೇನೆ. ಅಹಲ್ಯೆಯರು, ಗಣಿಕೆಯರು ಮತ್ತು ಯಾರೆಲ್ಲ ಗುರುಗಳಿದ್ದಾರೆಯೋ ಅವರೆಲ್ಲರ ಉದ್ಧಾರವನ್ನು ನಾನೇ ಮಾಡಬೇಕಾಗುತ್ತದೆ. ಏಕೆಂದರೆ ಇದಂತೂ ಪತಿತ ಪ್ರಪಂಚವಾಗಿದೆ. ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇವರು ಸ್ವರ್ಗದ ಮಾಲೀಕರಾಗಿದ್ದರೆಂಬುದು ಭಾರತವಾಸಿಗಳಿಗೆ ತಿಳಿದಿಲ್ಲ. ಪತಿತ ಖಂಡವೆಂದರೆ ಅಸತ್ಯ ಖಂಡ, ಪಾವನ ಖಂಡವೆಂದರೆ ಸತ್ಯಖಂಡ. ಭಾರತ ಪಾವನ ಖಂಡವಾಗಿತ್ತು. ಈ ಭಾರತವು ಅವಿನಾಶಿ ಖಂಡವಾಗಿದೆ. ಇದೆಂದೂ ವಿನಾಶ ಹೊಂದುವುದಿಲ್ಲ. ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಮತ್ಯಾವುದೇ ಖಂಡವಿರಲಿಲ್ಲ. ಅವೆಲ್ಲವೂ ನಂತರದಲ್ಲಿ ಬರುತ್ತವೆ. ಮನುಷ್ಯರು ಕಲ್ಪವನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಆದರೆ ಕಲ್ಪದ ಆಯುಷ್ಯು 5,000 ವರ್ಷಗಳದ್ದಾಗಿದೆ. ಮನುಷ್ಯರು 84 ಲಕ್ಷ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಹೇಳುತ್ತಾರೆ. 84 ಲಕ್ಷ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಹೇಳುತ್ತಾರೆ ಮತ್ತು ಮನುಷ್ಯರನ್ನು ನಾಯಿ, ಬೆಕ್ಕು, ಕತ್ತೆ ಇತ್ಯಾದಿ ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನುಷ್ಯರು ಪ್ರಾಣಿ ಪಕ್ಷಿಯಾಗಿ ಎಲ್ಲ ಹುಟ್ಟುತ್ತಿವೆ ಅಂತ ಬರೆದಿಟ್ಟಾರೆ ಶಾಸ್ತ್ರದಾಗ.
ಆದರೆ ಆ ಥರ ಇಲ್ಲ, ಮನುಷ್ಯನಾಗೇ ಹುಟ್ಟುತ್ತಾನೆ. ಮಾವಿನ ಬೀಜ ಇಟ್ಟರೆ ಮಾವಿನ ಮರ, ಬೇವಿನ ಬೀಜ ಇಟ್ಟರೆ ಬೇವಿನ ಮರ. ಮಾವಿನ ಬೀಜ ಇಟ್ಟು ಬೇವಿನ ಮರ ಬಾ ಅಂದರೆ ಬರಲ್ಲ. ಅದರಲ್ಲಿ ಏನು ಸಂಸ್ಕಾರ ಇರ್ತೈತೋ ಅದ್ರ ಹೊರಗೆ ಬರ್ತೈತೆ. ಮಾವಿನ ಬೀಜದಾಗ ಏನು ಸಂಸ್ಕಾರ ಐತೆ, ಸಿಹಿ ಹಣ್ಣಿನ ಸಂಸ್ಕಾರ ಐತೆ, ಸಿಹಿ ಹಣ್ಣು ಬಿಡ್ತತೆ. ಅದರಂಗೆ ನಮ್ಮ ಆತ್ಮದಲ್ಲಿ ಏನಿದೆ, 2 ಕಣ್ಣು, ಮೂಗು, ಬಾಯಿ, ಕಿವಿ, ಕೈ ಬರೋದಿದೆ ಐತೆ ನಮ್ಮ ಆತ್ಮದ. ಇದರ 4 ಕಾಲಿರೋ ನಾಯಿ ಎಲ್ಲಿಂದ ಬರಬೇಕು? ನಾವು ಮನುಷ್ಯರಾಗಿ ಹುಟ್ಟುತ್ತೀವಿ. ನೋಡ್ರಿ, ಪ್ರಾಣಿಗಳಾಗಿ ಹುಟ್ಟಿದರೆ ಅಯ್ಯೋ ನಾನೇನು ಪಾಪ ಮಾಡೀನಿ, ನಾನು ನಾಯಿಯಾಗಿ ಹುಟ್ಟಿ ನಾನು ಅರಿವಿರಲ್ಲ ಅದಕ್ಕೆ. ಆದರೆ ನಾವು ಮನುಷ್ಯ ಜನ್ಮ ಆಗಿ ಮನುಷ್ಯನ ದೇಹ ತಗೊಂಡು ನಾಯಿ ಜೀವನ ಬಂತು ಅಂದರೆ ಅಯ್ಯೋ ನಾನೇನು ಪಾಪ ಮಾಡಿದ್ದೆ ಅನ್ಬೇಕಾಗ್ತೈತೆ. ದೇಹ ಪ್ರಾಣಿಗಳದ್ದು ಬರಲ್ಲ, ಆದರೆ ಜೀವನ ಪ್ರಾಣಿಗಳ ಸಮಾನ. ಅಂದರೆ ಪಾಪ ಮಾಡಿದರೆ, ಒಳ್ಳೇದು ಮಾಡಿದರೆ ಪುಣ್ಯದ ಫಲ, ಕೆದ್ದು ಯಾರಿಗಾರು ದುಃಖ ಕೊಟ್ಟಿದ್ದರೆ ಅಲ್ಲಿ ದುಃಖದ ಫಲ. ಅಂದರೆ ಜೀವನ ಪ್ರಾಣಿಗಳ ಸಮಾನ ಆಗಿರ್ತತೆ. ಅಂದ್ರೇನು, ಚರಂಡಿ ಅಂಬ್ದಂಗೆ ಒಳ್ಳಾಡ್ತಿರ್ತಾರೆ, ಅವ್ರ ದಂಧೆ ಜೀವನ ಆಯ್ತಾ ಇಲ್ಲ. ಮತ್ತು ಅಲ್ಲಿ 30,000 40,000 ಎಲ್ಲ ಇಟ್ಟು ನಾಯಿಗಳ್ನ ಸಾಕ್ತಿರ್ತಾರೆ. ಆದರೆ ಭಿಕ್ಷುಗಾರ ಹೋಗಿ 1 ರೊಟ್ಟಿ ಅಮ್ಮ 1 ರೊಟ್ಟಿ ಕೊಡಂದರೆ ಓತಿಯ ನಾಯಿ ಚೂ ಬಿಡ್ಲ ಅಂತಾರೆ. ಅಂದರೆ ಆ ನಾಯ್ಕಿನ ಆಯ್ತಲ್ಲ ಜೀವನ. ಅಂದರೆ ದೇಹ ಪ್ರಾಣಿಗಳದ್ದಲ್ಲ, ಜೀವನ ಪ್ರಾಣಿ ಸಮಾನ ಆಗ್ತತೆ. ಆ ಥರ ಪ್ರಾಣಿ ಸಮಾನ ಜೀವನ ಆಗಬಾರ್ದು. ಖುಷಿ ಆಗಿರಬೇಕು ಅಂದರೆ ಒಳ್ಳೆ ಕರ್ಮ ಮಾಡಬೇಕು. ಒಳ್ಳೆ ಕರ್ಮ ಮಾಡೋಕ್ಕೆ ಏನು ಬೇಕು? ಗುಣ, ಶಕ್ತಿ, ಜ್ಞಾನ ಬೇಕು. ಅದು ಸಂಗಮ ಯುಗದಲ್ಲಿ ಭಗವಂತನೇ ತಂದೆ ಬಂದು ತುಂಬಕ್ಕೆ ಬಂದಾರೆ. ಈಗ ನಾವು ತುಂಬ್ಕೊಂಡಿವಿ ಅಂದರೆ, ಈಗ 1 ನಿಮಿಷ ಧ್ಯಾನ ಮಾಡಿದರೆ 1 ವರ್ಷ ಸುಖ. ಇಂಥ ಸಮಯದಲ್ಲಿ ನಾವು ಸಂಪೂರ್ಣ 5,000 ವರ್ಷಗಳಿಗೆ ಆಗೋಷ್ಟು ತುಂಬ್ಕೊಂಡ್ರೆ ಜನ್ಮನೂ ಸುಖವಾಗಿರ್ತೀವಿ. ಬಾಬಾ ಮತ್ತೇನು ಹೇಳಿದರು? 84 ಲಕ್ಷ ಜನ್ಮ ತಗೊಳ್ಳಲ್ಲ. 84 ಜನ್ಮ ಅಲ್ಲಿ ಏನು ಬರೆದ್ರು? 84 ಜನ್ಮಗಳ ಕಡೆ ಲಕ್ಷ್ಯವಿರಲಿ ಅಂತ ಬರೆದ್ರು. ಅಂದರೆ ಅಷ್ಟು ಜನ್ಮ ನಾವು ಒಳ್ಳೆಯವ್ರ ಹೊಟ್ಟೆಗ, ಶ್ರೀಮಂತರ ಹೊಟ್ಟೆಗ ಹುಟ್ಟಬೇಕು, ಇಂಥ ಪುರುಷಾರ್ಥ ಮಾಡಬೇಕು, ಅದ್ರ ಕಡೆ ಲಕ್ಷ್ಯ ಇಡ್ರಿ ಅಂತ ಬರೆದ್ರೆ 84 ಜನ್ಮಗಳ ಕಡೆ ಅನ್ನೋದು ಬಿಟ್ಟರು, 84 ಲಕ್ಷ ಜನ್ಮ ಅಂತ ಬರೆದಿಟ್ಬಿಟ್ರು. ಆ ಥರ ಏನಿಲ್ಲ, 84 ಜನ್ಮ ಅಷ್ಟೇ ತಗೊಳ್ಳೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಭಾರತವಾಸಿಗಳು ಡ್ರಾಮಾ ಪ್ಲಾನ್ ಅನುಸಾರ ತಮ್ಮ ಧರ್ಮವನ್ನೇ ಮರೆತು ಹೋಗಿದ್ದಾರೆ. ಕಲಿಯುಗದ ಅಂತ್ಯದಲ್ಲಿ ಸಂಪೂರ್ಣ ಪತಿತರಾಗಿ ಬಿಟ್ಟಿದ್ದಾರೆ. ಮತ್ತೆ ಸಂಗಮ ಯುಗದಲ್ಲಿ ಬಂದು ಪಾವನ ಮಾಡುತ್ತಾರೆ. ಇದಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ. ನಂತರ ಇದೇ ಭಾರತವು ಸುಖಧಾಮವಾಗುವುದು. ತಂದೆ ತಿಳಿಸುತ್ತಾರೆ, ಏ ಮಕ್ಕಳೇ, ನೀವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದಿರಿ. ನಂತರ ನೀವು 84 ಜನ್ಮಗಳ ಏಣಿಯನ್ನು ಇಳಿಯುತ್ತೀರಿ. ಸತೋದಿಂದ ರಜೋ ತಮೋದಲ್ಲಿ ಖಂಡಿತ ಬರಲೇಬೇಕಾಗಿದೆ. ನೀವು ದೇವತೆಗಳಂತಹ ಧನವಂತರು, ಸದಾ ಸಂತೋಷ, ಆರೋಗ್ಯ, ಐಶ್ವರ್ಯವಂತರು ಮತ್ಯಾರೂ ಆಗುವುದಿಲ್ಲ. ಬಾಬಾ ಏನಂತಾರೆ? ಯಾವ ಥರ ಇದ್ವಿ? ಲಕ್ಷ್ಮೀನಾರಾಯಣನ ಥರ ಇದ್ವಿ. ಈಗೇನಾಗಿವಿ? ಕವಡೆಗೆ ಸಮಾನ ಆಗಿಬಿಟ್ಟಿವಿ. ಅಂದರೆ ಅನ್ನ ಮಾಡಿದ್ಮೇಲೆ ಬಿಸಿ ಅನ್ನ ಸತೋಪ್ರಧಾನ. ಅದೇ 21-25 ಸಾತಂದ್ರೆ ಏನಾಗ್ತೈತೆ? ವಾಸನೆ ಬಂದು ಹೋಗ್ತೈತೆ. ಅದೇ ಥರ ನಾವು ಒಂದು ದೇಹ ಬಿಟ್ಟು ಒಂದು ದೇಹ ತೊಗೊಂಡಂಗೆಲ್ಲ ಏನಾಗ್ತೈತೆ? ನಮ್ಮಲ್ಲಿರೋ ಶಕ್ತಿ ಎಲ್ಲ ಖಾಲಿಯಾಗಿ ದೇವತೆಗಳಂತಿರೋರು ಏನಾಗ್ತೀವಿ? ಮನುಷ್ಯರಾಗ್ತೀವಿ. ಎಲ್ಲವುದು ಸತೋ ರಜೋ ತಮೋದಲ್ಲಿ ಬರಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾರತವೆಷ್ಟು ಸೌಕಾರನಾಗಿತ್ತು. ವಜ್ರ ರತ್ನಗಳು ಕಲ್ಲುಗಳ ಥರ ಹೇರಳವಾಗಿದ್ದವು. 2 ಯುಗಗಳ ನಂತರ ಭಕ್ತಿ ಮಾರ್ಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಅದು ಎಷ್ಟು ಬಾರಿ ಮಂದಿರಗಳನ್ನು ಕಟ್ಟಿಸಿದರು. ಸೋಮನಾಥ ಮಂದಿರವು ದೊಡ್ಡಕ್ಕಿಂತ ದೊಡ್ಡದಾಗಿತ್ತು. ಕೇವಲ 1 ಮಂದಿರವೇ ಇರುವುದಿಲ್ಲ ಅಲ್ಲವೇ? ಅನ್ಯ ರಾಜರ ಮಂದಿರಗಳು ಇದ್ದವು. ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ತಂದೆಯು ನೀವು ಮಕ್ಕಳಿಗೆ ಸ್ಮೃತಿ ತರಿಸುತ್ತಾರೆ. ನಿಮ್ಮನ್ನು ಎಷ್ಟು ಸೌಕಾರರನ್ನಾಗಿ ಮಾಡಿದ್ದೇನು. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದಿರಿ. ಯಥಾ ಮಹಾರಾಜ ಮಹಾರಾಣಿ ತಥಾ ಪ್ರಜಾ. ಅವರಿಗೆ ಭಗವಾನ್ ಭಗವತಿ ಎಂದು ಹೇಳಬಹುದು. ಆದರೆ ತಂದೆಯು ತಿಳಿಸಿದ್ದಾರೆ, ಭಗವಂತನು ಒಬ್ಬರೇ ಆಗಿದ್ದಾರೆ. ಅವರು ತಂದೆಯಾಗಿದ್ದಾರೆ. ಕೇವಲ ಈಶ್ವರ ಅಥವಾ ಪ್ರಭು ಎಂದು ಹೇಳಿದಾಗಲೂ ಸಹ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಂಬುದು ನೆನಪಿಗೆ ಬರುವುದಿಲ್ಲ. ತಂದೆಯು ಕುಳಿತು ಕಥೆಯನ್ನು ತಿಳಿಸುತ್ತಾರೆ. ಈಗ ನಿಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಕೇವಲ ಒಬ್ಬರ ಮಾತಿಲ್ಲ ಅಥವಾ ಯಾವುದೇ ಯುದ್ಧದ
ಮೈದಾನದ ಇತ್ಯಾದಿ ಮಾತಿಲ್ಲ. ಭಾರತವಾಸಿಗಳು ಅವರ ರಾಜ್ಯವಿತ್ತೆಂಬುದನ್ನು ಸಹ ಮರೆತು ಹೋಗಿದ್ದಾರೆ. ಸತ್ಯುಗದ ಆಯುಷ್ಯನ್ನು ಬಹಳ ಉದ್ದಗಲ ಮಾಡಿರುವುದರಿಂದ ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ. ತಂದೆಯು ಬಂದು ತಿಳಿಸುತ್ತಾರೆ, ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ಯಾರದೇ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ಪತಿತ ಪಾವನ ಕರ್ತನೊಬ್ಬನೇ ಎಂದು ಗಾದೆ ಮಾತಿದೆ. ಒಬ್ಬರೇ ಸತ್ಯ ತಂದೆಯಾಗಿದ್ದಾರೆ. ಅವರು ಸತ್ಯಖಂಡ ಸ್ಥಾಪನೆ ಮಾಡುವವರಾಗಿದ್ದಾರೆ. ಪೂಜೆಯನ್ನು ಮಾಡುತ್ತಾರೆ. ಆದರೆ ಭಕ್ತಿಯ ಮಾರ್ಗದಲ್ಲಿ ನೀವು ಯಾರ ಪೂಜೆ ಮಾಡುತ್ತಾ ಬಂದಿದ್ದೀರೋ ಅವರಲ್ಲಿ ಯಾರೊಬ್ಬರ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನೀವು ಶಿವಜಯಂತಿಯನ್ನಂತೂ ಆಚರಿಸುತ್ತೀರಲ್ಲವೇ? ತಂದೆಯು ಹೊಸ ಸೃಷ್ಟಿಯ ರಚಯಿತನಾಗಿದ್ದಾರೆ. ಅವರು ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ಸತ್ಯುಗದಲ್ಲಿ ಬಹಳ ಸುಖವಿತ್ತು. ಅದನ್ನು ಯಾರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು ಇದನ್ನು ತಂದೆಯೇ ತಿಳಿಸುತ್ತಾರೆ. ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವುದು ಅಥವಾ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ಪಾವನರನ್ನಾಗಿ ಮಾಡುತ್ತೇನೆ. ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ. ನಿಮ್ಮನ್ನು ಪತಿತರನ್ನಾಗಿ ಯಾರು ಮಾಡುತ್ತಾರೆ? ಈ ರಾವಣ. ದುಃಖವನ್ನು ಸಹ ಈಶ್ವರನೇ ಕೊಡುತ್ತಾರೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ನಾನಂತೂ ಎಲ್ಲರಿಗೆ ಇಷ್ಟೊಂದು ಸುಖವನ್ನು ಕೊಡುತ್ತೇನೆ. ಮತ್ತೆ ಅರ್ಧ ಕಲ್ಪದವರೆಗೆ ನೀವು ತಂದೆಯ ಸ್ಮರಣೆಯನ್ನೇ ಮಾಡುವುದಿಲ್ಲ. ನಂತರ ರಾವಣ ರಾಜ್ಯವಾದಾಗ ಎಲ್ಲರ ಪೂಜೆ ಮಾಡತೊಡಗುತ್ತೀರಿ. ನಿಮ್ಮದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಬಾಬಾ, ನಾವು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೆವು ಎಂದು ಕೇಳುತ್ತಾರೆ. ಅದಕ್ಕೆ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಭಾರತವಾಸಿಗಳೇ, ಏ ಆತ್ಮರೇ, ಈಗ ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೇನೆ. ಮಕ್ಕಳೇ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ನೀವೀಗ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ನೀವೇ ಸತ್ಯಯುಗದ ಸೂರ್ಯವಂಶಿ ಪದವಿಯನ್ನು ಪುನಃ ತೆಗೆದುಕೊಳ್ಳುತ್ತೀರಿ. ಅರ್ಥಾತ್ ಸತ್ಯ ತಂದೆಯಿಂದ ಸತ್ಯ ನರನಿಂದ ನಾರಾಯಣನಾಗುವ ಜ್ಞಾನವನ್ನು ಕೇಳುತ್ತೀರಿ. ಇದು ಜ್ಞಾನ, ಅದು ಭಕ್ತಿಯಾಗಿದೆ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿಯೇ ಇವೆ. ಅವು ಜ್ಞಾನ ಮಾರ್ಗದ ಶಾಸ್ತ್ರಗಳಲ್ಲ. ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ. ಪರಮ ಆತ್ಮನೇ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಅಂದಾಗ ಮಕ್ಕಳು ಆತ್ಮಾಭಿಮಾನಿಯಾಗಬೇಕಾಗಿದೆ. ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆತ್ಮಾಭಿಮಾನಿಯಾಗಬೇಕಾಗಿದೆ ಅಂತಾರೆ. ಅಂದರೆ ಆತ್ಮ ಅಂದಾಗ ಯಾವ ಗುಣಗಳು ಇಮರ್ಜ್ ಆಗ್ತವೆ? ದೈವಿ ಗುಣಗಳು, ಶಾಂತಿ, ಆನಂದ, ಪ್ರೀತಿ, ಕರುಣೆ, ಕ್ಷಮೆ, ಶಕ್ತಿ, ಜ್ಞಾನ, ಪವಿತ್ರತೆ. ಈ ಗುಣಗಳಿದ್ದಾಗ ನಾವು ಎಲ್ಲರಿಗೂ ಸುಖ ಕೊಡ್ತಾ, ಸ್ನೇಹ, ಪ್ರೀತಿ ಕೊಡ್ತಾ ನಾವು ಅಲ್ಲೇನು ಪಾಸಿಟಿವ್ ಶಕ್ತಿ ತುಂಬಿಕೊಂಡಾಗ ಏಕರಸದಿಂದ ಯೋಗ ಇರ್ತದೆ. ಅದಕ್ಕೆ ಆತ್ಮಾಭಿಮಾನಿ ಆಗ್ರಿ ಅಂತಾರೆ ಬಾಬಾ. ಮತ್ತೇನು ಹೇಳಿದರು? ನನ್ನ ಆತ್ಮನಿಶ್ಚಯ ಮಾಡ್ಕೊಂಡು ನನ್ನ ನೆನಪು ಮಾಡಿರಿ ಅಂದರು. ಯಾಕೆ? ನಾನು ಮಾಡಿದ ಪಾಪ ಎಲ್ಲೈತೆ? ಆತ್ಮದಾಗೈತೆ. ಈಗ ಆತ್ಮದ ಬಾಗಿಲಿ ತಕ್ಕೊಂಡ್ರಲ್ಲ, ದೈವಶಕ್ತಿ ಆತ್ಮದಾಗ ಸುರಿದಾಗ ಅಲ್ಲಿ ಪಾಪಗಳು ಸುಡ್ತವೆ. ಅದಕ್ಕೆ ಆತ್ಮರೂಪದಿಂದ ಧ್ಯಾನ ಮಾಡಿದರೆ ಮಾತ್ರ ಪಾಪ ಸುಡೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಆತ್ಮದಲ್ಲಿಯೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವಿರುತ್ತದೆ. ಅದರ ಅನುಸಾರವಾಗಿಯೇ ಮನುಷ್ಯನಿಗೆ ಒಳ್ಳೆಯ ಅಥವಾ ಕೆಟ್ಟ ಜನ್ಮ ಸಿಗುತ್ತದೆ. ತಂದೆ ತಿಳಿಸುತ್ತಾರೆ, ಇವರು ಬ್ರಹ್ಮ. ಯಾರು ಪಾವನರಾಗಿದ್ದರೋ ಅವರೇ ಈಗ ಅಂತಿಮ ಜನ್ಮದಲ್ಲಿ ಪತಿತರಾಗಿದ್ದಾರೆ. ತತತ್ವಂ, ತಂದೆಯಾದ ನಾನು ಈ ಹಳೆಯ ರಾವಣ ಪ್ರಪಂಚ, ಪತಿತ ಪ್ರಪಂಚದಲ್ಲಿ ಬರಬೇಕಾಗುತ್ತದೆ. ಯಾರು ಪುನಃ ಮೊದಲ ನಂಬರ್ನಲ್ಲಿ ಹೋಗಬೇಕಾಗಿದೆಯೋ ಅವರ ತನುವಿನಲ್ಲೇ ಬರುತ್ತೇನೆ. ಸೂರ್ಯವಂಶಿಗಳೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರು ಬ್ರಹ್ಮವಂಶಿ ಬ್ರಾಹ್ಮಣರಾಗಿದ್ದಾರೆ. ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ, ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಯಂತಲ್ಲ. ನೋಡ್ರಿ ಬಾಬಾ, ನನಗೆ ಪರಿಶ್ರಮ ಆಗ್ತೈತೆ ಅಂತ ಹೇಳ್ತಾರೆ. ಸರ್ವಶಕ್ತಿವಂತ ಅಂದರೆ ಬಟ್ಟೆ ಜೋರು ಒಗೆದ್ರೆ ಹರಿದೋಗ್ತೈತೆ, ಒಗಿಲಿಲ್ಲ ಅಂದರೆ ಹೊಲ್ಸೋಗಲ್ಲ. ಅಂದ್ರೇನು? ಸ್ವಲ್ಪ ಗಟ್ಟಿಯಾಗಿ ಹೇಳಿದರೆ ಕ್ಲಾಸೇ ಬಿಟ್ಟು ಬಿಡ್ತಾರೆ. ಹೋಗ್ಲಿ ಬಿಡು ಅಂತ ಪ್ರೀತಿಯಲ್ಲಿ ಹೇಳಿದರೆ ಪರಿವರ್ತನೆ ಮಾಡ್ಕೊಳ್ಳಲ್ಲ. ಬಾಬಾ ಏನಂತಾರೆ? ಏ ಆತ್ಮರೇ, ಈಗ ದೇಹಿ ಅಭಿಮಾನಿಯಾಗಿರಿ. ಬಾಬಾ ಏನಂದರು? ದೇಹಿ ಅಂದರೆ ದೇಹನ ನೋಡೋದು, ಆತ್ಮನ ನೋಡೋದು. ಯಾಕೆ? ದೇಹ ನೋಡಿದಾಗ ಅವರು ದೇಹದಿಂದ ಮಾಡಿದ ಕರ್ಮಗಳೇ ನೆನಪಿಗೆ ಬಂದು ಅಲ್ಲಿ ನೆಗೆಟಿವ್ ವಿಚಾರ ಬರ್ತವೆ.
ಆತ್ಮ ನೋಡಿದಾಗ ಆತ್ಮ ಪವಿತ್ರ ಸ್ವರೂಪ, ಅಲ್ಲಿ ಶುದ್ಧ ವಿಚಾರಗಳಿಂದ ಆತ್ಮದಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಆತ್ಮ ಹಗುರವಾಗಿ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ದೇಹಿ ಅಭಿಮಾನಿಯಾಗಿರಿ. ಈ ಆತ್ಮರೇ ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ ದೇಹದ ಸಂಬಂಧಗಳನ್ನು ಬಿಡಿ. ಎಲ್ಲರೂ ಸಾಯಲೇಬೇಕಾಗಿದೆ. ಬಾಬಾ ಏನು ಹೇಳಿದರು, ದೇಹದ ಸಂಬಂಧಗಳನ್ನು ಬಿಡಿ ಅಂದರು. ಅಂದರೆ ಬಿಡೋದಂದ್ರೇನು, ಬುದ್ಧಿಯಿಂದ ಬಿಡೋದು. ಮೋಹ ಇರಬಾರ್ದು. ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ಕೋಬೇಕು. ಇನ್ನೂ ಚೆನ್ನಾಗಿ ಸ್ನೇಹ ಪ್ರೀತಿ ಕೊಟ್ಟು ಎಲ್ಲರ ಜೊತೆಗೆ ಸಂಭಾಲನೆ ಮಾಡಬೇಕು. ಇವಾಗ ಎಲ್ಲರ ಜೊತೆಗೆ ಸುಖದ ಲೆಕ್ಕಾಚಾರ ಬೆಳೆಸ್ಕೊಳ್ರಿ ಅಂತಾರೆ ಬಾಬಾ. ಆದರೆ ಸಾಯೋದು ಯಾವುದರಿಂದ? ಬುದ್ಧಿಯಿಂದ. ಮೋಹ ಇರಬಾರ್ದು. ಈ ಜಗತ್ತಿನ ಸಂಬಂಧಗಳಲ್ಲಿ ಮೋಹ ಇದ್ದರೆ ಅದು ನಮಗೆ ಪುರುಷಾರ್ಥಕ್ಕೆ ವಿಘ್ನ ಆಗ್ತದೆ. ತಂದೆ ಹೇಳುತ್ತಾರೆ, ಏ ಭಾರತವಾಸಿ ಮಕ್ಕಳೇ, ನೀವು ಮೊಟ್ಟ ಮೊದಲು ನನ್ನಿಂದ ಅಗಲಿದ್ದಿರಿ. ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿದ್ದರು ಎಂದು ಗಾಯನವಿದೆ. ನೋಡಿರಿ, ಈಗ ಬಾಬಾ ಬಂದಾರೆ, ನಮ್ಮನ್ನು ಬಿಟ್ಟು ಹೋಗಲ್ಲ, ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಪಾತ್ರ ಯಾವಾಗೈತೋ ಅವಾಗ ಇಳಿದ್ಬಿಡ್ತೀವಿ. ಅಂದರೆ ಆಗಲೇ 5000 ವರ್ಷ ಆಯಿತು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲಿಗೆ ನೀವು ಭಾರತವಾಸಿ ದೇವಿ ದೇವತಾ ಧರ್ಮದವರು ಬಂದಿದ್ರಿ. ಅನ್ಯ ಧರ್ಮದವರ ಜನ್ಮಗಳು ಕಡಿಮೆ ಇರುತ್ತವೆ. ಅನ್ಯ ಧರ್ಮದವರು ಯಾವಾಗ ಬರ್ತಾರೆ? ದ್ವಾಪರ್ಲಿಂದ ಬರ್ತಾರೆ. ಇಡೀ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ. ಯಾರು ಧಾರಣೆ ಮಾಡಿಸಲು ಸಾಧ್ಯವಿಲ್ಲವೋ ಅವರಿಗಾಗಿ ಬಹಳ ಸಹಜವಾಗಿದೆ. ಆತ್ಮಗಳು ಧಾರಣೆ ಮಾಡುತ್ತಾರೆ. ಆತ್ಮವೇ ಪುಣ್ಯಾತ್ಮ ಪಾಪಾತ್ಮನಾಗುತ್ತದೆ ಅಲ್ಲವೇ? ನಿಮ್ಮದು ಇದು 84ನೇ ಅಂತಿಮ ಜನ್ಮವಾಗಿದೆ. ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದೀರಿ. ವಾನಪ್ರಸ್ಥ ಸ್ಥಿತಿಯಲ್ಲಿರುವವರು ಮಂತ್ರವನ್ನು ಪಡೆಯುವುದಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ನೀವಂತೂ ಈಗ ದೇಹಧಾರಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮೆಲ್ಲರ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದೇನೆ. ಏ ಪತಿತ ಪಾವನ ಶಿವಬಾಬಾ ಎಂದು ನೀವು ನನಗೆ ಹೇಳುತ್ತೀರಿ. ಈಗ ಸ್ಮೃತಿ ಬಂದಿದೆ. ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಆತ್ಮವು ಸತ್ಯ ಚೈತನ್ಯವಾಗಿದೆ, ಏಕೆಂದರೆ ಅಮರನಾಗಿದೆ. ಎಲ್ಲ ಆತ್ಮರಲ್ಲಿ ಪಾತ್ರವು ಅಡಕವಾಗಿದೆ. ತಂದೆಯೂ ಸಹ ಸತ್ಯ ಚೈತನ್ಯವಾಗಿದ್ದಾರೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿರುವ ಕಾರಣ ತಿಳಿಸುತ್ತಾರೆ, ನಾನು ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನನಗೆ ಜ್ಞಾನಪೂರ್ಣನೆಂದು ಕರೆಯುತ್ತಾರೆ. ನಿಮ್ಮಲ್ಲಿಯೂ ಪೂರ್ಣ ಜ್ಞಾನವಿದೆ. ಬೀಜದಿಂದ ವೃಕ್ಷವು ಹೇಗೆ ಆಗುತ್ತದೆ? ವೃಕ್ಷವು ಬೆಳೆಯುವುದರಲ್ಲಿ ಸಮಯ ಹಿಡಿಸುತ್ತದೆ ಅಲ್ಲವೇ? ತಂದೆ ತಿಳಿಸುತ್ತಾರೆ, ನಾನು ಬೀಜರೂಪನಾಗಿದ್ದೇನೆ. ಅಂತಿಮದಲ್ಲಿ ಇಡೀ ವೃಕ್ಷವು ಜಡ್ಜಡೀಭೂತದ ಸ್ಥಿತಿಯನ್ನು ತಲುಪುತ್ತದೆ. ಈಗ ನೋಡಿ, ಈ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಅದು ಮರೆಯಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಯಾವಾಗ ದೇವತಾ ಧರ್ಮವು ಪ್ರಾಯಲೋಪವಾಗುವುದು, ಆಗ ಮತ್ತೆ ಒಂದು ಧರ್ಮದ ಸ್ಥಾಪನೆ ಮಾಡಿ ಉಳಿದೆಲ್ಲದರ ವಿನಾಶ ಮಾಡಿಸಲು ತಂದೆಯು ಬರಬೇಕಾಗುತ್ತದೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ಇದು ಅಂತ್ಯವಾಗುವುದಿಲ್ಲ. ತಂದೆಯು ಅಂತಿಮದಲ್ಲಿ ಬರುತ್ತಾರೆ. ಯಾವಾಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಅವಶ್ಯವಾಗಿ ಸಂಗಮದಲ್ಲಿಯೇ ಬರುತ್ತಾರೆ. ನಿಮಗೆ ಒಬ್ಬರೇ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಗಳು ಸಹೋದರರಾಗಿದ್ದೀರಿ. ಮೂಲವತನದ ನಿವಾಸಿಯಾಗಿದ್ದೀರಿ. ಆ ತಂದೆಯೊಬ್ಬರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು. ರಾವಣ ರಾಜ್ಯದಲ್ಲಿ ದುಃಖ ಇದೆಯಲ್ಲವೇ? ಇಲ್ಲಿ ಸ್ಮರಣೆ ಮಾಡುತ್ತಾರೆ. ಅಂದ ಮೇಲೆ ತಂದೆಯು ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರದೇ ಮಹಿಮೆ ಇದೆ. ತಂದೆಯು ಬರದಿದ್ದರೆ ಭಾರತವನ್ನು ಸ್ವರ್ಗವನ್ನಾಗಿ ಯಾರು ಮಾಡುತ್ತಾರೆ? ಇಸ್ಲಾಮಿ ಮೊದಲಾದವರು ಯಾರೆಲ್ಲರಿದ್ದಾರೆಯೋ ಎಲ್ಲರೂ ಈ ಸಮಯದಲ್ಲಿ ತಮೋಪ್ರಧಾನರಾಗಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಕಷ್ಟವಿಲ್ಲ.
ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟವಿರುತ್ತದೆ. ಅಂದರೆ ಏನು ಹೇಳಿದರು ಬಾಬಾ, ಜ್ಞಾನದಲ್ಲಿ ಏನು ಕಷ್ಟ ಇಲ್ಲ. ಯಾಕಂದರೆ ನಮಗೆ ಸುಖದ ದಾರಿ ಸಿಕ್ಕಂಗೆಲ್ಲ ಕಷ್ಟ ಯಾಕಾಗ್ತೈತೆ? ಭಕ್ತಿಯಲ್ಲಿ ಅಂದ್ರೇನು, ನಮಗೆ ಆಯುಷು ಸಿಗಲಿಲ್ಲ, ಆರೋಗ್ಯ ಸಿಗಲಿಲ್ಲ, ಸಂಪತ್ತು ಸಿಗಲಿಲ್ಲ, ಕಷ್ಟ ಆಯಿತು. ಜ್ಞಾನದಲ್ಲಿ ಎಲ್ಲ ಸಿಕ್ತತ್ತಂದರೆ ಕಷ್ಟ ಇನ್ಯಾಕಾಗ್ತೈತೆ? ಬಾಬಾ ಏನಂತಾರೆ, ರಾಮ ರಾಮ ಎಂದು ಜಪಿಸುತ್ತಾ ರೋಮಾಂಚನವಾಗಿ ನಿಂತು ಬಿಡುತ್ತಾರೆ. ಅವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಈ ಸೂರ್ಯಚಂದ್ರರನ್ನು ನೀವು ತಿಳಿದುಕೊಂಡಿದ್ದೀರಿ. ಇವರು ಪ್ರಕಾಶ ನೀಡುವವರಾಗಿದ್ದಾರೆ. ಇವರೇನು ದೇವತೆಗಳಲ್ಲ. ವಾಸ್ತವದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಮತ್ತು ನೀವು ಜ್ಞಾನ ನಕ್ಷತ್ರಗಳ ಮಹಿಮೆ ಇದೆ. ಶಿವಬಾಬನ ಸೂರ್ಯಗೊಳಿಸ್ಯಾರೆ. ಯಾಕಂದರೆ ಅವರು ಸೂರ್ಯ ಯಾವಾಗಲೂ ಪ್ರಕಾಶನೇ ಇರ್ತದೆ. ಚಂದ್ರಮ ಅಂದ್ರೇನು, ಆತ ಅಮಾವಾಸ್ಯೆಗೆ ಕಡಿಮೆ ಆಗ್ತಾನೆ ಮತ್ತು ಹುಣ್ಣಿಮೆಗೆ ತುಂಬುತ್ತಾನೆ. ಅಂದ್ರೇನು, ಶಿವಬಾಬಾ ಸಿಕ್ಕಾಗ ಬ್ರಹ್ಮ ತಂದೆ ಏನಾಗ್ತಾರೆ, ಸಂಪೂರ್ಣ ಸತ್ವಪ್ರಧಾನ ಆಗ್ತಾರೆ. ಮತ್ತು ಸಂಗಮಯುಗದ ತಟಿ, ಇದು ಕಲಿಯುಗದ ತಟಿಗೆ ಅಮಾವಾಸ್ಯೆ ಚಂದ್ರ ಥರ ಆಗ್ತಾರೆ. ಇದು ಚಂದ್ರಮ, ಬ್ರಹ್ಮ ತಂದೆ. ನಾವೆಲ್ಲ ಏನು ನಕ್ಷತ್ರಗಳು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಸೂರ್ಯ ದೇವತಾಯ ನಮಃ ಎಂದು ಸೂರ್ಯನ ದೇವತೆ ಎಂದು ತಿಳಿದು ಜಲಾರ್ಪಣೆ ಮಾಡುತ್ತಾರೆ. ಅಂದಾಗ ತಂದೆ ತಿಳಿಸುತ್ತಾರೆ, ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇದು ಕಲ್ಪದ ನಂತರವೂ ಆಗುವುದು. ಮೊದಲು ಒಬ್ಬ ಶಿವ ತಂದೆಯ ಅವ್ಯಭಿಚಾರಿ ಭಕ್ತಿ ಇರುತ್ತದೆ. ನಂತರ ದೇವತೆಗಳ ಭಕ್ತಿ ನಡೆಯುತ್ತದೆ. ಮತ್ತೆ ಇಳಿಯುತ್ತಾ ಈಗ ನೋಡಿ, ಎಲ್ಲಿ 3 ರಸ್ತೆಗಳು ಕೂಡೋ ಅಲ್ಲಿ ಒಂದು ಮಣ್ಣಿನ ದೀಪವನ್ನಿಟ್ಟು ಎಣ್ಣೆಯನ್ನು ಹಾಕಿ ಅದಕ್ಕೂ ಪೂಜೆ ಮಾಡುತ್ತಾರೆ. ಪಂಚತತ್ವಗಳಿಗೂ ಪೂಜೆ ಮಾಡುತ್ತಾರೆ. ಮನುಷ್ಯರ ಚಿತ್ರವನ್ನು ಮಾಡಿ ಪೂಜಿಸುತ್ತಾರೆ. ಇದರಿಂದ ಪ್ರಾಪ್ತಿಯೇನೂ ಆಗುವುದಿಲ್ಲ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಸಾರ. ಆತ್ಮನಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗೆಯಲು ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕು. ಏನು ಹೇಳಿದರು? ಕೆಟ್ಟ ಸಂಸ್ಕಾರ ತೆಗೆಯೋಕ್ಕೆ ಆತ್ಮಾಭಿಮಾನಿ ಆಗಬೇಕಂದ್ರು. ಆತ್ಮ ಅಂದಾಗ ದೈವಿ ಗುಣಗಳು ಇಮರ್ಜ್ ಆದಂತೆಲ್ಲ ಕೆಟ್ಟ ಸಂಸ್ಕಾರಗಳು ಬಿಟ್ಟೋಗ್ತವೆ. ಇದು ಅಂತಿಮ 84ನೇ ಜನ್ಮವಾಗಿದೆ. ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಪುಣ್ಯಾತ್ಮನಾಗುವ ಪರಿಶ್ರಮ ಪಡಬೇಕಾಗಿದೆ. ಅಂದರೆ ವಾನಪ್ರಸ್ಥ ಸ್ಥಿತಿ ಅಂದ್ರೇನು? ಅವರು ವಯಸ್ಸಾದವ್ರು ಹೇಳ್ತಿರ್ತಾರೆ, ಕಾಡು ಬಾ ಅಂತತೆ, ನಾಡು ಹೋಗಂತತೆ ಅಂತಿರ್ತಾರೆ. ಅಂದ್ರೇನು, ನಮಗಿನ್ನ ಆಯಿತು ವಾಪಸ್ ಮನೆಗೆ ಹೋಗೋ ಸಮಯ, ಇದು ಯಾವುದು ನಮ್ಮ ಜೊತೆ ಬರಲ್ಲ, ದೇಹದ ಜಗತ್ತಿಂದು. ಅದಕ್ಕೆ ಇದರಿಂದ ಬುದ್ಧಿ ತೆಗಿಬೇಕು. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ದೇಹದ ಒಬ್ಬ ತಂದೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ರಾಜಧಾನಿಯನ್ನು ನೆನಪು ಮಾಡಬೇಕಂದ್ರೇನು? ಆ ರಾಜಧಾನಿಯಾಗ ನಾನು ಏನು ಪದವಿ ಪಡೆಯುವ, ಇದು ನಾನು ಹೆಂಗೆ ಪುರುಷಾರ್ಥ ಮಾಡಿದರೆ ಏನು ಪದವಿ ಪಡೆಯಬಲ್ಲೆ, ಅದೆಲ್ಲ ವಿಚಾರ ನಡಿಬೇಕು ತಲೆಯಲ್ಲಿ. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿ ಇರಬೇಕು. ವರದಾನ: ಉಪರಾಮ್ ಮತ್ತು ಎವರೆಡೆ ಆಗಿದ್ದು ಬುದ್ಧಿಯ ಮೂಲಕ ಅಶರೀರಿಯಾಗುವ ಅಭ್ಯಾಸವನ್ನು ಮಾಡುವಂಥ ಸರ್ವ ಕಲೆಗಳಲ್ಲಿ ಸಂಪನ್ನ ಭವ. ಏನು ಹೇಳಿದರು ಬಾಬಾ? ಉಪರಾಮ್ ಮತ್ತು ಎವರೆಡಿ ಆಗಿದ್ದು ಅಶರೀರಿ ಆಗೋದು. ಅಂದ್ರೇನು? ಅಶರೀರಿ ಯಾವಾಗ ಆಗ್ತೀವಿ ನಾವು? ಯಾವ ಟೆನ್ಷನ್ನು ಇರಬಾರ್ದು, ಉಪರಾಮ್ ಇರಬೇಕು, ಯಾವ ಬಂಧನನೂ ಇರಬಾರ್ದು. ಮತ್ತು ಎವರೆಡಿ ಸರ್ವ ಸಂಪನ್ನ ಆಗಿದ್ದು ಎವರೆಡಿ ಆಗಿದ್ದಾಗ ಅಶರೀರಿ ಆಗ್ತೀವಿ. ಹೇಗೆ ಸರ್ಕಸ್ನಲ್ಲಿ ಉರುಪನ್ನು ತೋರಿಸುವಂಥ ಕಲೆಗಾರರ ಪ್ರತಿಕರ್ಮವು ಕಲೆಯಾಗಿ ಬಿಡುತ್ತದೆ. ಆ ಕಲೆಗಾರರ ಯಾವುದೇ ಅಂಗವನ್ನು ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಸಮಯದವರೆಗೆ ಬೇಕು ಅಲ್ಲಿವರೆಗೆ ಮೋಲ್ಡ್ ಮಾಡಲು ಸಾಧ್ಯವಾಗುವುದು. ಇದೇ ಕಲೆಯಾಗಿದೆ. ತಾವು ಮಕ್ಕಳು ಬುದ್ಧಿಯನ್ನು ಯಾವಾಗ ಬೇಕು, ಎಷ್ಟು ಸಮಯವರೆಗೆ ಬೇಕು, ಎಲ್ಲಿ ಸ್ಥಿತಗೊಳಿಸಬೇಕು ಅಲ್ಲಿ ಸ್ಥಿತಗೊಳಿಸುವುದೇ ಅತಿ ಶ್ರೇಷ್ಠವಾದ ಕಲೆಯಾಗಿದೆ. ಈ ಒಂದು ಕಲೆಯಿಂದ 16 ಕಲಾ ಸಂಪನ್ನರಾಗಿ ಬಿಡುವಿರಿ. ಇದಕ್ಕಾಗಿ ಈ ರೀತಿಯಾಗಿ ಉಪರಾಮ್ ಮತ್ತು ಎವರೆಡಿಯಾಗಿರಿ. ಅದು ಆದೇಶದ ಅನುಸಾರ 1 ಸೆಕೆಂಡಿನಲ್ಲಿಯೇ ಆಶ್ಚರ್ಯ ಆಗಿ ಬಿಡಬೇಕು. ಯುದ್ಧದಲ್ಲಿಯೇ ಸಮಯ ಹೋಗಬಾರ್ದು ಅಥವಾ ಕಳೆದು ಹೋಗಬಾರ್ದು. ಏನು ಹೇಳಿದರು ಬಾಬಾ? ಯುದ್ಧದಲ್ಲಿ ಸಮಯ ಕಳಿಬಾರ್ದು ಅಂದ್ರೇನು? ಇವಾಗ ಯಾರೋ ಕ್ರೋಧ ಮಾಡಿದರು, ನಾವು ಅವ್ರ ಜೊತೆಗೆ ಕ್ರೋಧ ಮಾಡಿ ಎಲ್ಲ ಆದಮೇಲೆ ಅಯ್ಯೋ ಬಾಬಾ ಹಿಂಗೆ ಹೇಳಿದ್ರಲ್ಲ ಅಂದರೆ ಅದಕ್ಕೇನಂತಾರೆ? ಯುದ್ಧ ಮಾಡೋದು ಅಂತಾರೆ. ಯುದ್ಧ ಆಗಬಾರ್ದು. ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಬಿಂದು ಇಡೋ ಶಕ್ತಿ ಬರಬೇಕು. ಬಿಂದು ಅಂದರೆ ಏನಾಗಬೇಕು? ಅಶರೀರಿ ಆಗಬೇಕು. ಸ್ಲೋಗನ್:
ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವವರೇ ಸತ್ಯ ಸ್ನೇಹಿ ಹಾಗೂ ಸಹಯೋಗಿ ಆಗಿರುತ್ತಾರೆ. ಅಂದರೆ ಸರಳತೆ, ಸಹನಶೀಲತೆ ಅಂದರೆ ಸ್ನೇಹ. ಯಾರು ಚೆನ್ನಾಗಿ ನಡೆದು ಬರಬೇಕಂದ್ರೆ ಅವರು ಇಬ್ಬರು ಜೊತೆಗಿರ್ತಾರಲ್ಲ, ಒಬ್ರದ್ದೊಬ್ಬರು ಹೆಚ್ಚು ಕಮ್ಮಿ ಮಾತುಗಳು ಹೆಚ್ಚು ಕಮ್ಮಿ ಆಗ್ತವೆ, ಸಂಸ್ಕಾರ ಹೆಚ್ಚು ಕಮ್ಮಿ ಇರ್ತವೆ. ಆದರೆ ಸಹನತೆ, ಸರಳತೆ ಇದ್ದಾಗ ಅಲ್ಲಿ ಸ್ನೇಹ ಭಾಳ ದಿನದಿಂದ ನಡ್ಕೊಂಡು ಬರ್ತದೆ. ಅವ್ಯಕ್ತ ಸೂಚನೆಗಳು: ಯಾರು ಪರಮಾತ್ಮ ಜ್ಞಾನಿ ಮಕ್ಕಳಿದ್ದಾರೋ ಅವರಿಗೆ ಜ್ಞಾನದ ಫಲವಾಗಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿ ಸಂಗಮ ಯುಗದಲ್ಲಿಯೇ ಲಭಿಸುತ್ತದೆ. ಜ್ಞಾನ ಎಂದರೆ ತಿಳುವಳಿಕೆ. ತಿಳುವಳಿಕೆಯುಕ್ತ ಆತ್ಮ ಪ್ರತಿ ಕರ್ಮವನ್ನು ಮಾಡುತ್ತಾ ಇದ್ದರೂ ಸದಾ ಸ್ವತಃ ಬಂಧನ ಮುಕ್ತ, ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗುವುದನ್ನು ತಿಳಿದುಕೊಂಡಿರುತ್ತದೆ. ಅವರ ಪ್ರತಿ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲೂ ಮುಕ್ತಿ, ಜೀವನ್ಮುಕ್ತಿಯ ಸ್ಟೇಜ್ ಇರುತ್ತದೆ. ಇದೇ ನ್ಯಾರ ಮತ್ತು ಪ್ಯಾರ ಎಂದು ಹೇಳಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.